ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ಚುನಾವಣೆ ಸಂದರ್ಭ ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ಒಂದು ನೆರೇಟಿವ್ ಸೃಷ್ಟಿಗಾಗಿ ಗಿಮಿಕ್ಸ್ ಮಾಡೋದು ವಿಶೇಷವಲ್ಲ. ಹಾಗೆ ನರೇಂದ್ರ ಮೋದಿ ಇಸ್ ಬಾರ್ 400 ಕಿ ಪಾರ್ ಎನ್ನುವ ನೆರೇಟಿವ್ ಸೃಷ್ಟಿಸಿದರು. ಆದರೆ ಇಂಡಿ ಕೂಟ ಬಿ ಜೆ ಪಿಗೆ 400 ಸೀಟ್ ಬರಲ್ಲ, 150 ದಾಟಲ್ಲ ಅಂದರೆ ಉತ್ತರ ಪ್ರದೇಶ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ 79 ಸೀಟು ಇಂಡಿ ಕೂಟ ಗೆಲ್ಲುತ್ತೆ ಅಂದರು. ಒಂದು ಸೀಟ್ ಯಾಕೆ ಬಿಟ್ಟರು? ಯಾವ ಕಡೆಯಿಂದ ನಗಬೇಕ್ರಿ? ನರೇಂದ್ರ ಮೋದಿ ಹೀಯಾಳಿ ಸುತ್ತಲೇ ಎತ್ತರಕ್ಕೆ ಬೆಳೆಸಿದ್ದೇ ವಿರೋಧಿ ಕೂಟ. ಜೈಲಿನಿಂದ ಜಾಮೀನು ಮೇಲೆ ಬಂದ ಅರವಿಂದ್ ಕೇಜ್ರಿವಾಲ ಇಂಡಿ ಕೂಟ ಗೆಲ್ಲುತ್ತೆ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಿರೋದು ನೋಡಿದರೆ ಎತ್ತಲಾಗಿಂದ ನಗಬೇಕೋ ಗೊತ್ತಾಗಲ್ಲ. ಅಚ್ಚರಿ ಏನು ಗೊತ್ತಾ? ಈಗಾಗಲೇ ಮತದಾನ ಮುಗಿದ ಕ್ಷೇತ್ರದಲ್ಲಿ NDA ಅಧಿಕಾರಕ್ಕೆ ಬರುವ ಸ್ಥಾನ ಗಳಿಸಿಯಾಗಿದೆ. ಇನ್ನೇನಿದ್ದರೂ ಸಿಗುವ ಸ್ಥಾನ ಬೋನಸ್. ಈಗ ಅಸಲಿ ವಿಷಯಕ್ಕೆ ಬಂದುಬಿಡ್ತೇನೆ. ಮೊನ್ನೆ ಬಾಗಲಕೋಟೆಯಲ್ಲಿ ಮೋದಿ ಚುನಾವಣೆ ಪ್ರಚಾರ ಭಾಷಣ ಮಾಡಿದ್ದು ಗ್ಯಾಲರಿಯಲ್ಲಿ ಬಾಲಕಿ ಮೋದಿ ತಾಯಿ ಆಶೀರ್ವಾದ ಪಡಿತಿರೋ ಫೋಟೋ ಹಿಡಿದು ನಿಂತಿದ್ದು ನೋಡಿದ್ದೀರಲ್ವ? ಬೇಟಾ ಮೈ ಜರೂರ್ ಚಿಟ್ಟಿ ಲಿಕ್ಕುಂಗ ಅಂದಿದ್ದು ಕೇಳಿದ್ದೀರಲ್ವ? ಮೋದಿ ಏನು ಹೇಳಿದ್ರು ಕೇಳಿಕೊಂಡು ಬರೋಣ ಬನ್ನಿ. जरा एसपीजी वाले ये बच्ची एक तस्वीर लेके आएंगे, कब से खड़ी रही है, उसकी तस्वीर ले लीजिए. बेटा प्लीज राइट डाउन योर नेम एंड एड्रेस. मैं आपको चिट्ठी जरूर भेजूंगा. अरे बाबा, ಅರೆ ಬೇಟಾ ಮೈ ಜರೂರ್ ಚಿಟ್ಟಿ ಲಿಕ್ಕುಂಗ. ಎಲ್ಲಿ ಚಿಟ್ಟಿ ಬರೀತಾರೆ ನೋಡ್ತಾ ಇರಿ. ಗುಂಪಲ್ಲಿ ಗೋವಿಂದ ಅಂದೋರೇ ಹೆಚ್ಚು. ಸ್ವತಃ ಚಿಟ್ಟಿ ಬರುತ್ತೆ ಎನ್ನುವ ಭರವಸೆ ಬಾಲಕಿಗಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಲೆಟರ್ ಬಂತು ನೋಡಿ. ಇದು ಮೋದಿ ಸ್ಟೈಲ್. ಬಾಲೆ ಫುಲ್ ಖುಷ್. ಇದೆಲ್ಲ ಬಿಟ್ಟಾಕ್ರಿ. ಚುನಾವಣೆ ಗಿಮಿಕ್ಸು ಪ್ರಚಾರ ಹುಚ್ಚೊಂದರು. ಕೈಲಾಗದವ ಮೈಯೆಲ್ಲ ಪಂಚಿಕೊಂಡ ಅಂತಾರಲ್ಲ ಹಾಗೆ ಮೋದಿ ಗಿಮಿಕ್ಸ್ ಗೋಧಿ ಮೀಡಿಯಾ ಪ್ರಚಾರ ಮಾಡುತ್ತೆ ಅಂದರು. ಆದರೆ ರಾಹುಲ್ ಗಾಂಧಿ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ವೀಲಿದ್ದ ಸೂಟ್ ಕೇಸ್ ಹೊತ್ತು ಸಾಗಿದ್ದು, ಬೈಕ್ ಮೆಕ್ಯಾನಿಕ್ ಆಗಿದ್ದು ಪ್ರಚಾರ ಮಾಡಿದ್ದು ರಾಗಿ ಮೀಡಿಯಾವ? ಹಾಗಾದರೆ ರಾಹುಲ್ ಗಾಂಧಿ ಏನು ಮಾಡಿದ್ರು ನೋಡಿ. ಅದೇನೇ ಇರಲಿ, ಚುನಾವಣೆ ಪ್ರಚಾರ ಒಂದಿಷ್ಟು ಗಿಮಿಕ್ಸ್, ಅರ್ಧ ಸತ್ಯ ಅರ್ಧ ಸುಳ್ಳು ಇರುತ್ತೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾವು ನುಡಿದಂತೆ ನಡೆದಿದ್ದೇವೆ, 10 kg ಅಕ್ಕಿ ಕೊಟ್ಟಿದ್ದೇವೆ ಅಂದ್ರಲ್ಲ, ಅದೆಷ್ಟು ಸತ್ಯ ಅದೆಷ್ಟು ಸುಳ್ಳು? ಇದೆಲ್ಲ ರಾಜಕೀಯ ನಾಯಕರ ವಿಷಯ, ನಮಗ್ಯಾಕೆ? ಇನ್ನು ಬಾಲಕಿ ವಿಷಯಕ್ಕೆ ಬಂದರೆ, ಪ್ರಧಾನಿ ಮೋದಿ ಭಾಷಣ ವೇಳೆ ಫೋಟೋ ಹಿಡಿದು ನಿಂತಿದ್ದ ಬಾಲಕಿ ಕಂಡು ಅಧಿಕಾರಿಗಳಿಂದ ಫೋಟೋ ತರಿಸಿಕೊಂಡಿದ್ದಲ್ಲದೆ ಪತ್ರ ಬರೆಯುವುದಾಗಿ ಭರವಸೆ ಕೊಟ್ಟಿದ್ದರು. ಕೊಟ್ಟ ಮಾತಿನಂತೆ ಪ್ರಧಾನಿ ಮೋದಿ ಬಾಗಲಕೋಟೆ ಬಾಲೆ ನಾಗರತ್ನ ಮೇಟಿಗೆ ಪತ್ರ ಬರೆದಿದ್ದಾರೆ. ಮೋದಿ ಬರೆದ ಪತ್ರ ಪೋಸ್ಟ್ ಮೂಲಕ ನಾಗರತ್ನ ತಲುಪಿದೆ. ಸುಂದರ ಭಾವಚಿತ್ರ ಉಡುಗೊರೆಯಾಗಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದ. ಕಲಾತ್ಮಕ ಕೆಲಸ ಮಾನವ ಭಾವನೆ ಪ್ರಾಮುಖ್ಯತೆ ತೋರಿಸುತ್ತದೆ. ವರ್ಣಚಿತ್ರ ರೋಮಾಂಚಕ ಪ್ರದರ್ಶನ ಯುವಶಕ್ತಿ ಸಾರವ ಒಳಗೊಂಡಿದೆ. ಹೊಸ ಭಾರತ ರೂಪಿಸುವ ಮತ್ತು ಯುವಕರಿಗೆ ಭರವಸೆ ಭವಿಷ್ಯ ಭದ್ರಪಡಿಸುವ ನನ್ನ ಬದ್ಧತೆ ಪ್ರೇರೇಪಿಸುತ್ತದೆ ಎಂದು ಮೋದಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೋದಿ ತಮಿಳುನಾಡಲ್ಲಿ ಭಾಷಣ ಮಾಡುತ್ತಿರುವ ಸಂದರ್ಭದಲ್ಲೂ ಒಂದಿಷ್ಟು ಯುವಕರು ವಿದ್ಯುತ್ ಲೈನ್ ಕೆಳಗೆ ಅಪಾಯಕಾರಿ ಸ್ಥಳದಲ್ಲಿ ಗುಪ್ಪೆಯಾಗಿದ್ದ ಗಮನಿಸಿದ ಮೋದಿ ಯುವಕರ ಗುಂಪು ಅಲ್ಲಿಂದ ಕದಲುವಂತೆ ನೋಡಿಕೊಂಡಿದ್ದರು. ವಿಕಲಾಂಗ ಚೇತನ ಮಹಿಳೆಯರಿಗೆ ಬಹಿರಂಗ ಸಭೆ ಮುಂಭಾಗ ಆಸನ ವ್ಯವಸ್ಥೆ ಮಾಡುವ ತನಕ ಭಾಷಣ ಮಾಡಲ್ಲ ಅಂತ ಮಾತು ನಿಲ್ಲಿಸಿದ್ದರು. ದಿವ್ಯಾಂಗ ಮಹಿಳೆಯರಿಗೆ ಆಸನದ ವ್ಯವಸ್ಥೆ ನಂತರ ಭಾಷಣ ಮುಂದುವರೆಸಿದ್ದರು. ಹಾಗೆ ರುದ್ರಾಕ್ಷ ಮಾಲೆ ಹಿಡಿದು ನಿಂತ ಸಂತರ ಕೈಯಿಂದ ರುದ್ರಾಕ್ಷ ಮಾಲೆ ತರಿಸಿಕೊಂಡಿದ್ದರು. ಇದೆಲ್ಲ ಚುನಾವಣೆ ಗಿಮಿಕ್ಸ್ ಇರಬಹುದು. ಆದರೆ ಚಿತ್ರ ಹಿಡಿದು ಬಾಲೆಯ ಗುರುಸಿತಿ ಚಿತ್ರ ಪಡೆದ ಮೋದಿ ಲೆಟರ್ ಬರೀತೀನಿ ಅಂದ್ರಲ್ಲ, ಬಾಲಕಿ ಮುಖದಲ್ಲಿ ಕಂಡ ಸಂತೋಷ ಅವರ್ಣನೀಯ. ಕ್ಷಣದಲ್ಲಿ ಬಂದ ಮಾತುಗಳಿವು. ಎಷ್ಟು ಕೋಟಿ ಕೊಟ್ಟರು
ಇಂಥದ್ದೊಂದು ಖುಷಿ ಸಿಕ್ಕಿತ. ಹಾಗೆ ಮೋದಿ ಮಾಲೆ ಸ್ವೀಕರಿಸುತ್ತೇನೆ ಎಂದಾಗ ಸಂತರ ಮೊಗದಲ್ಲಿ ಕಂಡ ಧನ್ಯತಾ ಭಾವ ಎಷ್ಟು ಕೋಟಿ ಕೊಟ್ಟರೆ ಸಿಕ್ಕಿತು. ದಿವ್ಯಾಂಗ ಮಹಿಳೆಯರಿಗೆ ವೇದಿಕೆ ಮುಂಭಾಗ ಆಸನದಲ್ಲಿ ಕೂರಿಸಿದ್ರಲ್ಲ, ಅವರ ಮೊಗದಲ್ಲಿ ಅರಳಿದ ನಗು ಮರೆಯಲಾದೀತೆ. ಮೋದಿ ಗೆಲ್ತಾರೋ ಬಿಡ್ತಾರೋ ಅದನ್ನು ಪಕ್ಕಕ್ಕಿಟ್ಟು ಯೋಚಿಸಿದರೆ ಬಾಲೆಯ ಮೊಗದಲ್ಲಿ ಅರಳಿದ ಉಲ್ಲಾಸ, ಸಂತರ ಮೊಗದಲ್ಲಿ ಕಂಡ ಧನ್ಯತೆ, ದಿವ್ಯಾಂಗ ಚೇತನರ ಸಂಭ್ರಮ ಮರೆಯಲಾದೀತೆ. ಮೋದಿ ಗುರುತಿಸಿದರು ಎನ್ನೋದ ಅವರು ಮರೆಯುತ್ತಾರೆ. ಸ್ನೇಹಿತರೆ, ಯಾಕೋ ಇದೆಲ್ಲ ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಅನಿಸ್ತು. ಚುನಾವಣೆ ಬರುತ್ತೆ ಹೋಗುತ್ತೆ, ಆದರೆ ಕೆಲ ಸಹಿ ಘಟನೆಗಳು ಅಚ್ಚಳಿದೇ ಉಳಿಯುತ್ತೆ. ಈ ಎಲ್ಲ ಸಂಗತಿ ಮುಂದಿಟ್ಟರೆ ಅದು ಗೋಧಿ ಮೀಡಿಯಾ. ಗೆಳೆಯರೇ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ಹಂಚಿಕೊಳ್ಳಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.